ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಶ್ರೀ ಗುರುಭ್ಯೋ ನಮಃ. ತ್ರಿಮೂರ್ತಿಗಳು ಅಂತರ್ಗತವಾಗಿರ್ತಕ್ಕಂತಹ ಸೂರ್ಯನನ್ನು ಸ್ಮರಿಸ್ತಾ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಹಿನ್ನೆಲೆ ಇರುತ್ತೆ, ಕಥೆಗಳಿವೆ, ಇತಿಹಾಸವಿದೆ. ಈ ನಿಟ್ಟಿನಲ್ಲಿ ಮಕರ ಸಂಕ್ರಾಂತಿಯ ಆಚರಣೆಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನು ಪ್ರವೇಶಿಸಿದಾಗಲೂ ಒಂದೊಂದು ಸಂಕ್ರಮಣವಾಗುತ್ತೆ. ಅಂದರೆ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಮೇಷ ಸಂಕ್ರಮಣ, ಸಿಂಹರಾಶಿಯನ್ನು ಪ್ರವೇಶಿಸಿದಾಗ ಸಿಂಹ ಸಂಕ್ರಮಣ, ಹೀಗೇ ಧನುರ್ ಸಂಕ್ರಮಣ, ಈ ರೀತಿ ಪ್ರತಿಯೊಂದು ಸಂಕ್ರಮಣಗಳು ಆಗ್ತಾನೇ ಇರುತ್ತೆ. ಆದರೆ ಮಕರ ಸಂಕ್ರಮಣ ಒಂದು ರೀತಿ ಎಲ್ಲ ಸಂಕ್ರಮಣಗಳಿಗಿಂತ ಅತ್ಯಂತ ವಿಶೇಷವಾಗಿದೆ. ಸೂರ್ಯ ಉತ್ತರದೆಡೆಗೆ ಸರಿಯತಕ್ಕಂತಹ ಕಾಲವು ಉತ್ತರಾಯಣವಾದರೆ ದಕ್ಷಿಣದೆಡೆಗೆ ಸರಿತಕ್ಕಂತಹ ಕಾಲ ದಕ್ಷಿಣಾಯನ. ಕತ್ತಲಿಗಿಂತಲೂ ಹಗಲು ದೀರ್ಘವಾಗಿರ್ತಕ್ಕಂತಹ ಈ ಉತ್ತರಾಯಣದ ಕಾಲದಲ್ಲಿ ನಮ್ಮ ದೇಶದ ಉತ್ತರದ ಭಾಗದಲ್ಲಿ ಪವಿತ್ರ ಕುಂಭಮೇಳ ನಡೆದರೆ, ಇತ್ತ ಕರ್ನಾಟಕ ಸೇರಿದಂತೆ ದಕ್ಷಿಣದಲ್ಲಿ ಸಂಕ್ರಾಂತಿ ಸುಗ್ಗಿ ಆಚರಣೆ ಬಹಳ ವಿಶೇಷವಾದದ್ದು. ನಾನು ಈಗಾಗಲೇ ಹೇಳಿದಾಗೆ ಸಂಕ್ರಾಂತಿಯ ಹಿಂದೆ ಕೂಡ ಹಲವು ಕಥೆಗಳಿವೆ. ಒಮ್ಮೆ ಸಂಕರಾಸುರ ಹಾಗೂ ಕಿಂಕರಾಸುರ ಹೆಸರಿನ ರಾಕ್ಷಸರು ದಿತಿದೇವಿಯ ಆದೇಶದಂತೆ ಭೂಮಿಯ ಮೇಲೆ ವಿನಾಶಕಾರಿ ಆಕ್ರಮಣಗಳನ್ನು ಮಾಡ್ತಾರೆ. ಜನರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಿರ್ತಾರೆ. ಈ ಸಂದರ್ಭದಲ್ಲಿ ಪಾರ್ವತಿ ದೇವಿ ಸಂಕ್ರಾಂತಿ ದೇವಿಯಾಗಿ ಅವತರಿಸಿ ಆ ರಕ್ಕಸರಿಬ್ಬರನ್ನು ನಿರ್ನಾಮ ಮಾಡ್ತಾಳೆ. ಈ ವಿಜಯದ ದ್ಯೋತಕವಾಗಿ ಅಂದಿನಿಂದ ಸಂಕ್ರಾಂತಿ ಹಬ್ಬ ಆಚರಣೆ ಶುರುವಾಯಿತು ಅಂತ ನಂಬಲಾಗಿದೆ. ಇನ್ನು ಕೆಲವೆಡೆ ಸಂಕರಾಸುರನನ್ನು ಮಹಾವಿಷ್ಣುವು ಕೂರ್ಮಾವತಾರದಲ್ಲಿ ಕೊಂದ ಅಂತಲೂ ಹೇಳಲಾಗುತ್ತೆ. ಇನ್ನು ಇಚ್ಛಾಮರಣೆಯಾಗಿದ್ದ ಮಹಾಭಾರತದ ಭೀಷ್ಮ ಪಿತಾಮಹರು ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯಕಾಲದ ಆರಂಭದಿಂದೇ ಕೊನೆಯುಸಿರೆಳೆದರು, ಜನನ ಮರಣದ ಬಾಧೆ ಇಲ್ಲದ ಮೋಕ್ಷವನ್ನು ಪಡೆದರು ಎನ್ನಲಾಗತ್ತೆ. ಸಂಕ್ರಾಂತಿಯೆಂದು ವಿಶೇಷ ಪೂಜೆ ಸಲ್ಲಿಸಬೇಕಾದ್ದು ಯಾರಿಗೆ ಅಂದರೆ ತ್ರಿಮೂರ್ತಿಗಳು ಅಂತರ್ಗತವಾಗಿರುವ ಸತ್ಯಲೋಕದ ದ್ವಾರವಾಗಿರ್ತಕ್ಕಂತಹ ಸೂರ್ಯನನ್ನು. ಪರಮಾತ್ಮನ ಪರಿಪೂರ್ಣ ಅಭಿವ್ಯಕ್ತಿಯಾಗಿರ್ತಕ್ಕಂತಹ ಸೂರ್ಯನ ಪೂಜೆಯಿಂದ ಆತನ ಚೈತನ್ಯಪೂರ್ಣ ಕಿರಣಗಳ ಮೂಲಕ ನಮಗೆ ಜೀವಶಕ್ತಿ, ಆಧ್ಯಾತ್ಮಿಕ ಬೆಳಕು, ಬುದ್ಧಿವಂತಿಕೆ ಪ್ರಾಪ್ತಿಯಾಗುತ್ತೆ. ವೈಜ್ಞಾನಿಕವಾಗಿ ನೋಡೋದಾದರೆ ವಿಟಮಿನ್ ಡಿ ಸಮೃದ್ಧವಾಗಿ ಸಿಗುತ್ತದೆ, ಮೂಳೆಗಳು ಗಟ್ಟಿಯಾಗುತ್ತವೆ. ಮಕರ ಸಂಕ್ರಾಂತಿಯೆಂದು ತಯಾರಿಸುವ ಪೊಂಗಲ್ ಅಥವಾ ಹುಗ್ಗಿ ಹಾಗೂ ಎಳ್ಳು ಬೆಲ್ಲದಿಂದ ತೀವ್ರ ಚಳಿಯಿಂದ ನಡುಗುವ ದೇಹಕ್ಕೆ ಅಗತ್ಯವಾದ ಉಷ್ಣತೆಯನ್ನು ಕೂಡ ಒದಗಿಸಿಕೊಳ್ಳಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಸಂಕ್ರಾಂತಿಯಂದು ಜಾನುವಾರುಗಳನ್ನು ಸಿಂಗರಿಸಿ ಕಿಚ್ಚು ಹಾಯಿಸುವ ಸಂಪ್ರದಾಯ ಇದೆ. ಸುಗ್ಗಿಯ ಹಿಗ್ಗಿಗೆ ಕಾರಣವಾಗಿರೋ ಜಾನುವಾರುಗಳನ್ನು ಈ ಮೂಲಕ ಗೌರವಿಸಲಾಗುತ್ತೆ ಹಾಗೂ ಅವುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗುತ್ತೆ. ಸುಗ್ಗಿಯ ಹಿಗ್ಗಿನಲ್ಲಿಯೇ ಹೊಸ ಅಕ್ಕಿ, ತರಕಾರಿ, ಬೇಳೆಯೊಂದಿಗೆ ಕೊಟ್ಟಿಗೆಯಲ್ಲಿಯೇ ಕಿಚಡಿ, ಪೊಂಗಲ್ ತಯಾರಿಸಿ ಬಂಧು ಬಾಂಧವರ ಜೊತೆ ಸೇವಿಸುವುದು ಅತ್ಯಂತ ಹಿಗ್ಗು ತರ್ತಕ್ಕಂತಹ ವಿಚಾರ. ನಮ್ಮ ಭಾರತದಾದ್ಯಂತ ಮಕರ ಸಂಕ್ರಮಣವನ್ನು ವಿವಿಧ ಹೆಸರಿನಿಂದ ವೈವಿಧ್ಯಮಯವಾಗಿ ಆಚರಿಸಲಾಗುತ್ತೆ. ತಮಿಳುನಾಡಿನಲ್ಲಿ ಪೊಂಗಲ್, ಅಸ್ಸಾಂನಲ್ಲಿ ಮಾಘ ಬಿಹು, ಆಂಧ್ರ ಪ್ರದೇಶದಲ್ಲಿ ಪೆದ್ದ ಪಂಡುಗ, ಪಂಜಾಬ್ ಹಾಗೂ ಉತ್ತರದ ಹಲವೆಡೆ ಲೋಹ್ರಿ ಅಂತ ಕರೆಯಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿಯನ್ನು ಭೋಗಿ ಹಬ್ಬ ಅಥವಾ ತಿಲ್ ಗುಲ್ ಹೆಸರಿನಲ್ಲಿ ಆಚರಿಸಿದರೆ, ಗುಜರಾತ್ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಅತ್ಯಂತ ವಿಶೇಷ. ಈ ಉತ್ಸವ ಗಾಳಿಪಟದ ಕಲಾತ್ಮಕತೆಯನ್ನು ಎತ್ತಿ ತೋರಿಸುತ್ತದೆ ಮಾತ್ರವಲ್ಲದೆ ಭಾಗವಹಿಸುವವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹಾಗೂ ಸೌಹಾರ್ದತೆಯನ್ನು ಬೆಳೆಸುತ್ತೆ. ಇದೊಂದು ಅನನ್ಯ ಹಾಗೂ ರೋಮಾಂಚಕ ಅನುಭವವಾಗಿರುತ್ತೆ. ಹಬ್ಬದಂದು ವಿವಿಧ ಖಾದ್ಯಗಳನ್ನು ಮಾಡಿ ಸೇವಿಸಲಾಗುತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಹುಗ್ಗಿ, ಉಂದಿಯೋ, ಕಿಚಡಿ, ಹೂರಣದ ಹೋಳಿಗೆ, ಎಳ್ಳಿನ ಲಡ್ಡುಗಳು ಸೇರಿವೆ. ವೀಕ್ಷಕರೇ ಗಮನಿಸಿ, ಜನವರಿ 14ರಂದು ಬೆಳಗ್ಗೆ 8:44 ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ. ಅಂದು ಸಂಕ್ರಮಣದ ಪುಣ್ಯಕಾಲ ಬೆಳಗ್ಗೆ 9:03 ಸಂಜೆ 5:46 ಮಹಾಪುಣ್ಯಕಾಲವು ಬೆಳಗ್ಗೆ 9:03 ಬೆಳಗ್ಗೆ 10:48 ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಸೂರ್ಯನಾರಾಯಣನನ್ನು ಪೂಜಿಸಬಹುದು ಅಥವಾ ಲಕ್ಷ್ಮೀನಾರಾಯಣರನ್ನು ಪೂಜಿಸಬಹುದು.
ಇನ್ನು ಎಳ್ಳು ಬೆಲ್ಲ ಕಬ್ಬು ಬಾಳೆಹಣ್ಣು ಎಳ್ಳುಂಡೆಯನ್ನು ನೈವೇದ್ಯ ಮಾಡಿಕೊಳ್ಳಿ. ಹಾಗೆಯೇ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಗೋಮಾತೆಗೂ ಸಹ ಕಬ್ಬು ಬಾಳೆಹಣ್ಣು ನೀಡಿ ಪ್ರತ್ಯಕ್ಷ ದೈವವಾದ ಸೂರ್ಯನನ್ನು ಪೂಜಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.